ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಶಹರು ಉಮ್ಮತಿ ಎಂದು ಹೇಳಿದ ಪವಿತ್ರ ತಿಂಗಳಾಗಿದೆ ರಮಲಾನ್. ಆಧ್ಯಾತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಮನುಷ್ಯನು ಅಲ್ಲಾಹನೆಡೆಗೆ ಮರಳುವ ಸುವರ್ಣ ಕಾಲವಾಗಿದೆ. ಅಲ್ಲಾಹನು ತನ್ನ ಇಷ್ಟದಾಸರಿಗೆ ಪ್ರತ್ಯೇಕವಾದ ರಹ್ಮತ್ ಕರುಣೆಯನ್ನು ಸುರಿಸುತ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ರಮಲಾನಿನ ಮೊದಲನೇ 10 ದಿನಗಳಲ್ಲಿ ಅಲ್ಲಾಹುಮ್ಮ ರಹಮ್ನಿ ಯಾ ಅರ್ಹಮರ್ ರಾಹಿಮೀನ್ ಎಂಬ ದಿಕ್ರನ್ನು ನಿರಂತರವಾಗಿ ಹೇಳಿದರೆ ಅವನು ನಿಸ್ಸಂಕೋಚವಾಗಿ ನೀಡುತ್ತಾನೆ. ನಮಾಜಿನ ನಂತರ ಮಾತ್ರವಲ್ಲದೆ ಬಿಡುವಿನ ವೇಳೆಗಳಲ್ಲಿಯೂ ಹೇಳುತ್ತಲೇ ಇರಿ, ಎತ್ತಿದ ಕೈ ಅವನೆಂದೂ ಕಡೆಗಣಿಸಲ್ಲ. ದಯೆ ಲಭಿಸುವ ಮಾರ್ಗವಾಗಿ ಅಲ್ ಹದೀಸುಲ್ ಮುಸಲ್ಸಲು ಬಿಲ್ ಅವ್ವಲಿಯ ಎಂದು ಪ್ರಸಿದ್ಧಿ ಪಡೆದಂತಹ ಹದೀಸಿನಲ್ಲಿ ಕಾಣಬಹುದು, ಇರ್ಹಮು ಮಂಫಿಲ್ ಅರ್ಲ್ ಯರ್ಹಮುಕುಂ ಮಂಫಿಸ್ ಸಮಾ. ಭೂಮಿ ಲೋಕದಲ್ಲಿರುವವರಿಗೆ ನೀನು ಕರುಣೆಯನ್ನು ತೋರಿದರೆ ಸರ್ವಶಕ್ತನಾದ ಅಲ್ಲಾಹನು ಕರುಣೆಯನ್ನು ತೋರುತ್ತಾನೆ. ಅಲ್ಲಾಹನ ಕರುಣೆ ಇಲ್ಲದೆ ವಿಜಯವು ಅಸಾಧ್ಯವಾಗಿದೆ. ಸಹಜೀವಿಗಳೊಂದಿಗೆ ಕರುಣೆಯಿಂದ ಬಾಳುತ್ತಾ ಅಲ್ಲಾಹನ ಪ್ರತ್ಯೇಕ ದಯೆಯನ್ನು ನಿರೀಕ್ಷಿಸುತ್ತಾ ಅಲ್ಲಾಹನೆಡೆಗೆ ಕೈ ಚಾಚೋಣ. ಅಲ್ಲಾಹುಮ್ಮ ರಹಮ್ನಿ ಯಾ ಅರ್ಹಮರ್ ರಾಹಿಮೀನ್.